Hello, people. Namaste. Good evening. Good evening, sir. Very good evening. Good evening, sir. Very good evening. Requesting every individual to please enable your videos. Please enable your videos. Videos to be enabled, please. Videos are to be enabled. Here we go. Yeah. Hope I'm audible. Hope board is completely visible. Yes. Now, wanted an update on what was our previous discussion all about. ಏನ್ ಸ್ಟೋರಿ ಹೇಳ್ತಾ ಇದ್ವಿ, ನನ್ನ ಏನ್ ಡಿಸ್ಕಷನ್ ಆಗಿತ್ತು, ನನ್ನ in the sense last class. One of you please give me an update on what was our previous discussion all about. Sir, you have to do a numerical on electricity bill. Electricity bill. Okay, super. Thank you. Thanks for the update. Yeah. Did we solve numericals on par? Par mein raheta. Electric par. P is equal to work done by time. I square R V into I. Did we do numericals on that? We did the formula, sir. We did the formula. Okay, we'll do one thing. We'll do everything together. Numericals on this electricity bill and numericals on this electric part together. Okay, fine. Yeah. Okay. Have you seen this electric bill that comes to your house every 1 month from this electricity board? Yes, sir. What Yes, do you sir. think? Sir, generally we look for a number, which is RR number, to identify that whose bill is that. If there are more than one house in a building, ಈಗ ನಿಮ್ಮ ಮನೆಗೆ ಎಲೆಕ್ಟ್ರಿಕ್ ಬಿಲ್ ಬರುತ್ತೆ, ಒಂದಕ್ಕಿಂತ ಜಾಸ್ತಿ ಮನೆ ಇದ್ರೆ ನಿಮ್ಮ ಬಿಲ್ಡಿಂಗ್ ಅಲ್ಲಿ 4 to 5 meters ಇರುತ್ತೆ. ಹೌದಾ? ನೀವು ನೋಡಿರ್ತೀರಾ. In your building, if there are more than one houses, you know it. If not, you would have seen places where there are more than one houses in a building. ಅಲ್ಲಿ ಎಷ್ಟೋ ಒಂದು ಮೀಟರ್ಸ್ ಇರುತ್ತೆ. ಪ್ರತಿ ಮೀಟರಿಗೂ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ಫೈನ್. ಆ ಬಿಲ್ ಅಲ್ಲಿ ಏನಿರುತ್ತೆ? ಸರ್, ನಂಬರ್, ಅಮೌಂಟ್, ಅಂಡ್ ಐ ಟೆಲ್ ಇಟ್ ಟು ಮೈ ಪೇರೆಂಟ್ಸ್. ಓ, ಈ ತಿಂಗಳು ಬಿಲ್ ಇಷ್ಟು ಬಂದಿದೆ, ಅಷ್ಟೇ ಸರ್. ಅಪಾರ್ಟ್ ಫ್ರಮ್ ದಟ್ ನಾವ್ ಏನು ನೋಡಲ್ಲ. ಹೌದೋ ಅಲ್ವೋ? ಎಸ್. ಬಟ್ ದರ್ ಇಸ್ ಬಿಯಾಂಡ್ ದಟ್. ಅಂದ್ರೆ ಏನು? ನೀವು ಎಲೆಕ್ಟ್ರಿಸಿಟಿ ಬಿಲ್ ಅನಲೈಸ್ ಮಾಡಬೇಕು. ಸರ್, ವೈ ಶುಡ್ ಐ ಅನಲೈಸ್? ಡೂಡ್, ಯು ಆರ್ ಎಜುಕೇಟೆಡ್, ನಿಮ್ಗೆ ಎಜುಕೇಶನ್ ಇದೆ. ಏನೋ ಬಿಲ್ ಬಂತು ಟಕ್ ಅಂತ ಕೊಡೋದಲ್ಲ. ಯಾಕೆ ಬಂದಿದೆ, ಹೌ ಮಚ್ ಡಿಡ್ ಐ ಕನ್ಸ್ಯೂಮ್ ಅಂತೆಲ್ಲ ಅಬ್ಸರ್ವ್ ಮಾಡಬೇಕು. ವಿಷಯ ಒಂದು. ವಿಷಯ ಎರಡು, ಎಲೆಕ್ಟ್ರಿಸಿಟಿ ಬಿಲ್ ನಾನು ಯಾವ್ದಕ್ಕೆ ಕಟ್ಟೋದು? ಫಾರ್ ವಾಟ್ ಆಮ್ ಐ ಪೇಯಿಂಗ್ ದ ಬಿಲ್? ವಾಟ್ ಆಮ್ ಐ ಯೂಸಿಂಗ್? ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ? ವಾಟ್ ಆಮ್ ಐ ಯೂಸಿಂಗ್ ಅಂಡ್ ವಾಟ್ ಆಮ್ ಐ ಪೇಯಿಂಗ್ ಫಾರ್? ಬೇಗ, ನಾನು ಯಾವ್ದಕ್ಕೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದ್ದೀನಿ? ಸರ್, ಸಿಂಪಲ್ ಸರ್, ಐ ಆಮ್ ಪೇಯಿಂಗ್ ಎಲೆಕ್ಟ್ರಿಸಿಟಿ ಬಿಲ್ ಫಾರ್ ಎಲೆಕ್ಟ್ರಿಸಿಟಿ. ಹಾಗಿದ್ರೆ ಇನ್ ದಟ್ ಮೀಟರ್ ಈಸ್ ಕರೆಂಟ್ ಕನ್ಸ್ಯೂಮ್ಡ್ ಮೆಷರ್? ಎಷ್ಟು ಕರೆಂಟ್ ಕನ್ಸ್ಯೂಮ್ ಆಗಿದೆ ಅಂತ ಮೆಷರ್ ಆಗುತ್ತಾ? ಆನ್ಸರ್ ಇಸ್ ನೋ. ಎಷ್ಟು ಕರೆಂಟ್ ಕನ್ಸ್ಯೂಮ್ ಆಗಿದೆ ಅಂತ ಮೆಷರ್ಮೆಂಟ್ ಮಾಡಲ್ಲ ಮೀಟರ್. ರಿಮೆಂಬರ್, those meters are called kWh meters. What are those meters called? kWh meters. Energy meters ಅಂತೀವಿ ಅದನ್ನ. ಏನ್ ಮೀಟರ್ ಅಂತ? ಎನರ್ಜಿ ಮೀಟರ್ಸ್. ಹಾಗಿದ್ರೆ ಏನ್ ಮೆಷರ್ ಮಾಡುತ್ತೆ ಎನರ್ಜಿ ಮೀಟರ್ಸ್? These energy meters will measure energy consumed. Again, I repeat, these energy meters will measure energy consumed. These meters will not measure current consumed. Is that clear? Electricity meter ಏನು measure ಮಾಡುತ್ತಂತೆ? This will measure energy consumed. It will not measure current consumed. ವಿಷಯ ಒಂದು ಅರ್ಥ ಆಯ್ತಾ? And I would request every individual to please enable your video. ದಯವಿಟ್ಟು ವಿಡಿಯೋ ಎನೇಬಲ್ ಮಾಡಿ. ನಾನು ಹಿಂಗೆ ಪಾಠ ಮಾಡ್ತೀನಿ, ವಿಡಿಯೋ ಆಫ್ ಮಾಡೋ ಪಾಠ ಮಾಡ್ತೀನಿ, ಕಂಪ್ಲೀಟ್ ಪಾಠ ಮಾಡ್ತೀನಿ. ಡೋಂಟ್ ವರಿ, ಅರ್ಧಂಬರ್ಧ ಎಲ್ಲ ಪಾಠ ಮಾಡಲ್ಲ, ಪೂರ್ತಿ ಪಾಠ ಮಾಡ್ತೇನೆ ಇದೇ ತರ. ಆಗತ್ತಾ? ನೋ ಸರ್, ಇಟ್ ಇಸ್ ಟೂ ಡಿಫಿಕಲ್ಟ್, ಇಟ್ ಇಸ್ ಅನಾಯಿಂಗ್ ಸರ್. ಹೌದಾ? ಇಟ್ ಇಸ್ ಅನಾಯಿಂಗ್ ಅಲ್ವಾ? ಹಾಗಿದ್ರೆ ಪ್ಲೀಸ್ ಎನೇಬಲ್ ಯುವರ್ ವಿಡಿಯೋಸ್ ಆಸ್ ವೆಲ್. ವಿಡಿಯೋಸ್ ಎನೇಬಲ್ ಮಾಡಿ.
ನಾನು ಪ್ರತಿಯೊಬ್ಬರ ಹೆಸರು ಹೇಳ್ಬೇಕಾ? ಚರಣ್, ಕೀರ್ತನ, ಸಂಜನಾ ಶ್ರೀ, ಶ್ರೇಯಾ, ರಚನಾ, ಕುಮುದ, ವಿಡಿಯೋ ಎನೇಬಲ್ ಮಾಡಿ, ಮಧುಕೇಶ್ವರ, ದೀಕ್ಷಾ, ವಿಕೆ, ಅಭಿನಯ, ಮಾನ್ಯ, ಜೆ ತರುಣ್, ವಿಡಿಯೋ ಎನೇಬಲ್ ಆಗ್ಬೇಕು, ವಿಡಿಯೋ ಎನೇಬಲ್ ಆಗ್ಬೇಕು, ವಿಡಿಯೋ ಇಸ್ ಟು ಬಿ ಎನೇಬಲ್ಡ್. ಫೈನ್. ಹಾಗಿದ್ರೆ ಎನರ್ಜಿ ಮೀಟರ್ಸ್ ಬಗ್ಗೆ ಏನು? ಎನರ್ಜಿ ಮೀಟರ್ಸ್ ಈ KWH ಅಂದ್ರೆ ಏನು? ಸಿ ದಿಸ್ ಇಸ್ ಎಲೆಕ್ಟ್ರಿಕಲ್ ಯೂನಿಟ್ ಆಫ್ ಪವರ್. ರೈಟ್ ಡೌನ್. ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಅಂತ ಬರೀಬೇಕು. ನೆಕ್ಸ್ಟ್ ಹೆಡಿಂಗ್, ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ. ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ. ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ. ಓಕೆ, ವಾಟ್ ಇಸ್ ಯೂನಿಟ್ ಆಫ್ ಎನರ್ಜಿ? ಎನರ್ಜಿದ ಯೂನಿಟ್ ಏನೋ ಜೂಲ್ಸ್, ಹೌದಾ? ಎನರ್ಜಿದ ಯೂನಿಟ್ ಜೂಲ್ಸ್. ಬಟ್ ನಾವಿಲ್ಲಿ ಎನರ್ಜಿನ ಜೂಲ್ಸ್ ಅಲ್ಲಿ ಮೆಷರ್ ಮಾಡಲ್ವಂತೆ, ಮತ್ತೆ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ? KWH. ಹಾಗಾದ್ರೆ ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಏನೋ ಬರ್ಕೊಳ್ಳಿ, ಕಿಲೋ ವ್ಯಾಟ್ ಆರ್. Commercial unit of energy is kilo watt hour. KWH ಅಂದ್ರೆ ಏನು? What does KWH mean? Kilo watt hour. ಬರ್ಕೊಳ್ಳಿ, ಕಿಲೋ ವ್ಯಾಟ್ hour. KWH meaning ಏನು? ಕಿಲೋ ವ್ಯಾಟ್ hour. ನೆಕ್ಸ್ಟ್ ಕ್ವೆಶ್ಚನ್. ಹಾಗಿದ್ರೆ ಕಿಲೋ ವ್ಯಾಟ್ hour ಅಂದ್ರೆ ಏನು? ವಾಟ್ ಇಸ್ ಕಿಲೋ ವ್ಯಾಟ್ hour? ಸಿ, ಒಬ್ಸರ್ವ್. ಇದನ್ನ ಬ್ರಾಕೆಟ್ ಅಲ್ಲಿ ಕೆ, ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ, ಸ್ಮಾಲ್ ಲೆಟರ್ ಎಚ್ ಅಂತ ಬರೀರಿ. ಸ್ಮಾಲ್ ಲೆಟರ್ ಕೆ, ಕ್ಯಾಪಿಟಲ್ ಡಬ್ಲ್ಯೂ, ಸ್ಮಾಲ್ ಎಚ್, ಕಿಲೋ ವ್ಯಾಟ್ hour. ಈಗ ಒಬ್ಸರ್ವ್ ಮಾಡಿ, ನಮ್ಗೊಂದು ಫಾರ್ಮುಲಾ ಗೊತ್ತು. ವಿ ನೋ ಒನ್ ಥಿಂಗ್, ವಿ ನೋ ದಟ್. ನಮ್ಗೇನ್ ಗೊತ್ತು? ಪವರ್ ಇಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್, ಹೌದಾ? ಪವರ್ ಇಸ್ ಎನರ್ಜಿ ಬೈ ಟೈಮ್. ಎಸ್ ಆರ್ ನೋ? ಎಸ್ ಸರ್. ವಾಟ್ಸ್ ಬಿಗ್ ಡೀಲ್ ಇನ್ ಇಟ್? ಹಾಗಿದ್ರೆ ವಾಟ್ ಇಸ್ ಎನರ್ಜಿ ಈಕ್ವಲ್ ಟು? ಎನರ್ಜಿ ಇಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. Energy is equal to power into time. Now observe, power unit ಏನು? Power unit watt. Time unit ಏನು? Time unit hour. ಹಾಗಿದ್ರೆ ವ್ಯಾಟ್ ಅವರ್ ಆಯ್ತಲ್ಲ? ಹೌದು. ಹಾಗಿದ್ರೆ ಎನರ್ಜಿ ಯೂನಿಟ್ ವ್ಯಾಟ್ ಅವರ್ ಅಂತ ಬರೀಬಹುದಾ? ಎಸ್ ಸರ್, ಬರೀಬಹುದು. WH ವ್ಯಾಟ್ ಅವರ್ ಅಂತ ಬರೀಬಹುದು. ಬಟ್ ದಿಸ್ ವ್ಯಾಟ್ ಅವರ್ ಇಸ್ ಅ ಸ್ಮಾಲ್ ಯೂನಿಟ್. ಇದು ಚಿಕ್ಕದಾಯ್ತು ಯೂನಿಟ್, ಅದಕ್ಕೆ ಯೂನಿಟ್ ನ ದೊಡ್ಡದು ಮಾಡ್ತಾ ಇದ್ದೀನಿ. ದೊಡ್ಡದು ಮಾಡೋದು ಅಂದ್ರೆ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ? ಕಿಲೋ ವ್ಯಾಟ್ ಅವರ್ ಮಾಡ್ತೀನಿ. ಇಸ್ ದಟ್ ಕ್ಲಿಯರ್? ಬರೀರಿ ಇದು. ರೈಟ್ ದಿಸ್ ಆಸ್ ಆಫ್ ನೌ. Did you write, Baradra? Yes, sir. ಕಂಟಿನ್ಯೂ ಮಾಡಬಹುದಾ? ಎಸ್. ಹಾಗಿದ್ರೆ ವ್ಯಾಟ್ ಅವರ್ ನ ಕಿಲೋ ವ್ಯಾಟ್ ಅವರ್ ಅಲ್ಲಿ ಹೇಗೆ ಬರೆಯೋದು? ಹೌ ಟು ರೈಟ್ ವ್ಯಾಟ್ ಅವರ್ ಇನ್ ಕಿಲೋ ವ್ಯಾಟ್ ಅವರ್? ಸಿ, I'll erase this for a while.
What is SI unit of energy? SI unit of energy, SI unit of energy is joule. Hoda? Correct. Hoda? Yes or no? Yes, sir. What is SI unit of power? SI unit of power is watt. W, watt. What is SI unit of time? SI unit of time is seconds. ಹೌದಾ? ಸರಿ ಅಲ್ವೇಂದ್ರ? ಸರಿ ಅಲ್ವೇಂದ್ರ? ಎಸ್ ಆರ್ ನೋ? ಗೊತ್ತಲ್ವೇಂದ್ರ ಇದೆಲ್ಲ? ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ನಮ್ಮ ದೇಶದ Yes, ಮುಂದಿನ sir. ಪ್ರಜೆಗಳೇ, ನಾಗರಿಕರೇ. ಎಸ್ ಫೈನ್. ಈಗ ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್. ಕರೆಕ್ಟ್ ಸರ್? ಇದು ವರ್ಕ್, ಇದು ವ್ಯಾಟ್ ಅಲ್ಲ, ಇದು ಹಿಂಗೆ ಬರೋಣ. ವರ್ಕ್ ಡನ್ divided by time. Joule divided by second. Correct sir? ಇದು ಕರೆಕ್ಟ್ ಸರ್? ಹೌದು. ಈಗ don't write ಈ ಫಾರ್ಮುಲಾ, ಇದು ಮೂರು ಮಾತ್ರ ಬರಲಿ ಸಾಕು. ರೈಟ್ ದೀಸ್ ತ್ರೀ ಥಿಂಗ್ಸ್ ಅಂಡ್ ವೇಟ್. ಹಾಗಾದ್ರೆ ಪರ್ ಯೂನಿಟ್ ಜೂಲ್ ಪರ್ ಸೆಕೆಂಡ್ ಅಂತಾನೂ ಬರೀಬಹುದು, ಆರ್ ಪರ್ ಯೂನಿಟ್ ನ ವ್ಯಾಟ್ ಅಂತಾನೂ ಬರೀಬಹುದು. ಹೌದಾ? ಜೂಲ್ ಪರ್ ಸೆಕೆಂಡ್ ಇಸ್ ನಥಿಂಗ್ ಬಟ್ ವ್ಯಾಟ್. ಎಸ್ ಆರ್ ನೋ? ಹಲೋ? ಎಸ್ ಸರ್. ಸೊ ಪರ್ ಯೂನಿಟ್ ಆಫ್ ಪವರ್ ಹಿಂಗ್ ಬರೆಯೋಣ. Unit of power is joule per second or watt. Fine. Now continue. Observe. Continue ಅಂದ್ರೆ observation ಮಾತ್ರ continue. Writing ಅಲ್ಲ. Writing can be done later. ನಾವಾಗ್ಲೇ ಏನ್ ಬರೆದ್ವಿ ಫಾರ್ಮುಲಾ? power ಅಲ್ಲ, ಏನ್ ಬರೆದ್ವಿ? ಎನರ್ಜಿ. ಎನರ್ಜಿ is equal to power into time. ಪವರ್ ಜಾಗದಲ್ಲಿ ನಾನು ಯೂನಿಟ್ಸ್ ಬರೆದ್ರೆ ವ್ಯಾಟ್ ಇಂಟು ಸೆಕೆಂಡ್ಸ್ ಬರೀಬಹುದಾ? ಸಿ, ಜೂಲ್ ಡಿವೈಡೆಡ್ ಬೈ ಸೆಕೆಂಡ್ಸ್ ಇಂಟು ಸೆಕೆಂಡ್ಸ್. ಇದು ಎನರ್ಜಿ ವ್ಯಾಟ್. ಈ ತರ ಆಗಿದ್ದು ಬೇಸಿಕಲಿ. ಹೌದಾ? ಎಸ್ ಆರ್ ನೋ? ಎಸ್ ಸರ್. ಈಗ ಬಟ್ ಅವಾಗ್ಲೇ ಒಂದು ವಿಷಯ ಬರ್ಕೊಂಡ್ವಿ. ಏನ್ ಬರ್ಕೊಂಡ್ವಿ? ನಾನು KWH ಅಲ್ಲೇ ಬರಿಬೇಕಂತ. ಎನರ್ಜಿ ಯೂನಿಟ್ ಯಾವ್ದ್ರಲ್ಲಿ ಬರಿಬೇಕು? KWH ಅಲ್ಲಿ. ಈ ತರ ಬರೆದ್ರೆ ಏನಾಗುತ್ತೆ ನೋಡಿ, ಇದೆರಡು ಕ್ಯಾನ್ಸಲ್ ಆಗಿ ಎನರ್ಜಿ ಯೂನಿಟ್ ಜೌಲ್ ಆಗುತ್ತೆ. ವಾಟ್ ಡಿಡ್ ವಿ ರೈಟ್ ಜಸ್ಟ್ ನೌ? ವಾಟ್ ಹೆಡ್ಡಿಂಗ್ ಡಿಡ್ ವಿ ರೈಟ್? Heading written was commercial unit of energy is KWH. Is that correct? Commercial unit of energy is KWH. But observe, this is joule. ಹಾಗಾದ್ರೆ ಏನ್ ಮಾಡೋದು? ನಾನು ಎನರ್ಜಿ ಜಾಗದಲ್ಲಿ ರೈಟ್ KWH. ಹೌ? ಸಿ, ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿನೇ KWH ಅಲ್ವಾ? ಕರೆಕ್ಟ್ ಸರ್. ಕೆ ಅಂದ್ರೆ ಕಿಲೋ ವ್ಯಾಟ್. ಕಿಲೋ ಅಂದ್ರೆ ಎಷ್ಟು? 10 to the power of +3. ಹೌದಾ? ವ್ಯಾಟ್ ಇದನ್ನ W ಅಂತ ಬರೀತೀನಿ. ಹಾರ್ ಅಂದ್ರೆ ಏನು? ಆರ್ ಅಂದ್ರೆ 3600 seconds. Is that correct? 1 hour is equal to 3600 seconds. Yes or no? Yes. Watt can be written as joule by seconds. Correct? 10 to the power of +3 into seconds ಅಂತಾನೆ ಬರೆಯೋಣ. I'll write it as seconds. Watt ಜಾಗದಲ್ಲಿ I can write joule divided by seconds into 3600 seconds. I'll cancel seconds and seconds. What am I left with? I am left with 3600 into 10 to the power of +3 joule. ಹಾಗಿದ್ರೆ what is value of 1 kilowatt hour? 1 kilowatt hour the value ಎಷ್ಟು? 1 kilowatt hour the value 3600 into 10 to the power of +3 joules. Is that clear? Did I violate rule of writing unit of energy in joules? No.
ಎನರ್ಜಿನ ಜೂಲ್ಸ್ ಅಲ್ಲೇ ಬರ್ದೆ, ಬಟ್ ಇಟ್ ಇಸ್ ಅ ಲಾರ್ಜರ್ ಯೂನಿಟ್ ಆಫ್ ಎನರ್ಜಿ. ಇಸ್ ದಟ್ ಕ್ಲಿಯರ್? ನಾವು ಜೂಲ್ಸ್ ಯೂಸ್ ಮಾಡೋದು ಸ್ಮಾಲರ್ ಯೂನಿಟ್. ಹಾಗಿದ್ರೆ can I also write this 1 kWh like this? 36 into 10 square into 10 to the power of 3 joules ಅಂತ ಬರೀಬಹುದಾ ನೋಡಿ. 3600 ನ 36 into 10 square ಅಂತ ಬರುತ್ತೆ. Is it allowed? Is this allowed? Yes, it is. 1 kilowatt hour is equal to 36 into 10 to the power of plus 5 joules. Is this allowed? Yes, I can write like this also. Or 1 kilowatt hour is equal to 3.6 into 10 to the power of plus 6 joules. 3.6 into 10 to the power of plus 6 joules. Yes or no? Yes, yes. Or no? Is yes. That correct? Yes. Hagidre, what is conclusion of our discussion? Namma discussion, the conclusion eno? Conclusion of our discussion is 1 kilowatt hour is either 36,000 into 10 to the power of 3 joules, or 36 into 10 to the power of 5 joules, or 3.6 into 10 to the power of plus 6 joules. ಮೂರು ಒಂದೇನೆ. Is that clear? ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, is that clear? Yes, sir. ನಮ್ಮ ದೇಶದ ಮುಂದಿನ ಪ್ರಜೆಗಳೇ, is that clear? Yes, sir. ವಿಡಿಯೋ ಆನ್ ಮಾಡ್ರು. ನಮ್ಮ ದೇಶದ ಏನ್ ಮುಂದಿನ ಪ್ರಜೆಗಳು ನೀವು? ಪ್ರಜೆಗಳ ವಿಡಿಯೋ ಆನೇ ಮಾಡ್ತಿಲ್ಲ. ಪ್ರಜೆಗಳೇ ವಿಡಿಯೋ ಆನ್ ಮಾಡಿ. Fine. Please write this. This can be a question in exam. They can ask you 1 kWh is equal to dash joules. Either this or this or this. All these are correct. Options ಕೊಟ್ಟಿದ್ರೆ whichever is the right option ಅದನ್ನ ಸೆಲೆಕ್ಟ್ ಮಾಡೋದು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? Yes. ಬರೀರಿ ಬೇಗ. Please write down fast. Fast. Finish, sir. Finish, sir. Complete ಆಯ್ತಾ? I was waiting for a response. Okay? Done? Hello? Yes, boss. Okay. So this is value of 1 kWh. ಇದನ್ನ ನೆನಪಿಟ್ಕೊಳ್ಳಿ. 1 kWh is commercially called 1 kWh is commercially called 1 unit. 1 kWh ನ ಕಮರ್ಷಿಯಲಿ ಏನಂತಾರಂತೆ? 1 ಯೂನಿಟ್. ಈಗ ನೀವು ಎಲೆಕ್ಟ್ರಿಸಿಟಿ ಬಿಲ್ ನೋಡಿದೀರಾ, ಅದರಲ್ಲಿ ಯೂನಿಟ್ಸ್ ಅಂತ ಬರುತ್ತೆ, ಹೌದಾ? 100 units, 5 units, 10 units ಕನ್ಸಂಪ್ಷನ್. ನ್ಯೂಸ್ ಪೇಪರ್ ಎಲ್ಲ ಓದಿದೀರಾ, ಪರ್ ಯೂನಿಟ್ 50 ಪೈಸಾ ಇನ್ಕ್ರೀಸ್ ಆಗುತ್ತೆ.
ಪ್ರತಿ ಯೂನಿಟ್ಗೆ 50 ಪೈಸೆ ಹೆಚ್ಚಳ ಅಂತೆಲ್ಲ ಬರುತ್ತೆ. ಹೌದಾ? ಹ್ಯಾವ್ ಯು ಸೀನ್ ದಟ್? ಹ್ಯಾವ್ ಯು ಅಬ್ಸರ್ವ್ ದಟ್? ದಿಸ್ ಇಸ್ ದಟ್ ಯೂನಿಟ್. 1 KWH ನ 1 ಯೂನಿಟ್ ಅಂತ ಹೇಳೋದು. ಇಸ್ ದಟ್ ಕ್ಲಿಯರ್? ಇಸ್ ದಟ್ ಕ್ಲಿಯರ್? ಹಾಗಿದ್ರೆ 1 ಯೂನಿಟ್ ಅಂದ್ರೆ ಏನು? ಇದನ್ನ 1 ಯೂನಿಟ್ ಅಂತ ಅನ್ನೋದು. ಫೈನ್, ಫೇರ್ ಎನಫ್? Fair enough. Yes or no? Yes, sir. Fine, nice. Shall we continue? Shall we continue? Yes, sir. Yes, Please. sir. Now we will solve some simple numericals on par, and later we'll continue solving other numericals. Right now. I guess solve numericals alva. Electric heater generates ಅಂತ ಬರ್ದಿಲ್ವಾ? Heat, calculate current, resistance is this much, time for which current passed is this much ಅಂತ ಬರ್ದಿಲ್ವಾ ನೋಡಿ? No? An electric heater generates these many joules of energy, its resistance is these many ohms, current passes for these seconds, calculate current through the heater. ಎಲ್ಲ ಬರ್ದಿಲ್ವಾ ಆ ತರ? ಬರ್ದಿಲ್ವಾ? No? Hey, ಬೇಗ, is it a yes or is it a no? Or no. Okay, fine. No. Right down. Numerical. A heater generates bracket ಅಲ್ಲಿ dissipates. A heater generates bracket ಅಲ್ಲಿ dissipates ten kilojoules of heat energy. 10 kilojoules of heat energy. When a current of 5 ampere passes, when a current of 5 ampere passes through the heater. A current of 5 ampere passes through the heater. A current of 5 ampere passes through the heater. Full stop. A current of 5 ampere passes through the heater. Full stop. Calculate resistance of the coil. Calculate resistance of the coil. If calculate resistance of the coil if heater is, calculate resistance of the coil if heater is turned on. Calculate resistance of the coil if heater is turned on for 2 minutes. 2 minutes. Turned on, sir. Sorry? Once again, repeat last line, sir. Calculate resistance of the coil if heater is turned on for 2 minutes. Heater is turned on for 2 minutes. Heater is turned on for 2 minutes. Yes, sir.
Shall I solve this question? Shall I? Yeah. ಏನೇನ್ ಕೊಟ್ಟಿದ್ದಾರೆ given solution for this question given. What information is given? ಏನ್ information ಇದೆಯಂತೆ? ಏನ್ information ಇದೆ? Hello. Hey, what information do we have? Hey, communicate ಮಾಡ್ಬೇಕು ಏನೇನ್ ಕೊಟ್ಟಿದೆ question Generates 10 joules of Okay. Heater dissipate 10 kilojoules of heat energy. H 10 kilojoules. H is equal to 10 kilo ಅಂದ್ರೆ ಎಷ್ಟು 10 to the power of plus 3 joules. H is equal to 10 to the power of plus 4 joules. ಹೌದಾ? H is equal to 10 power of plus 4 joules. Okay. Then next ಇನ್ನೇನು ಮತ್ತೆ current 5 amps. current is 5 ampere. Resistance I have to calculate. Time for which current passes is 2 minutes. But can I retain this in minutes? No, I have to convert it to seconds. 2 minutes ಅಂದ್ರೆ ಏನು 2 into 120 seconds. 120. 2 into 60 seconds. So what is value of t? 120 seconds. Yes or no? Value of t is 120 seconds. Do you agree with this? Yes. Yes. So which formula should I use? I have to write. We know that. What do we know? H is equal to I square RT. What is H? 10 to the power of plus 4. 5 square R into 120. Will you find value of R? Yes, it's just simple calculation. In calculation ante observe 10 to the power of 4 is equal to what is 5 square 25 into what is value of R unknown as it is into what is value of time 120 or what is R equal to 10 to the power of 4 now 100 into 100 anta barela 10 to the power of 4 is it 100 into 100 yes or no 100 into 100 100 is 10 square 10 square into 10 square is 10 power of 4 is that correct Yes, sir. Yes. divided by 25 into 120 0 cancel 25 ones are 25 fours are 100 howda 4 ones are 4 threes are so what am I left with they are left with 10 by 3 10 by 3 andre estu 3.33 ohm again what is resistance of the coil 3.33 ohms is that correct Yes. Yes. Yes, sir. yes sir Hope this was an easy numerical. Was this easy? Yes, it was damn easy. Please write down. Give me a prompt once you are done. I'll give you another numerical. ಇದಾದ ಕೂಡಲೇ ಹೇಳಿ ಇನ್ನೊಂದು ಲೆಕ್ಕ ಕೊಡ್ತೀನಿ. Finish, sir. Shall I give you another numerical? Done. Yes, sir. Okay. Another numerical. ಈ ತರದೆಲ್ಲ ಮಾಡ್ತೀರಲ್ಲ ಹೆಚ್ಚು ಕೊಟ್ರೆ ಈ ಕಂಡು ಹಿಡಿಯೋದು ಓಕೆ ಡೂ another numerical. I'll give you another. A bulb dissipates. A bulb dissipates 100 joules of energy per second. A bulb dissipates
100 joules of energy per second. 100 joules of energy per second. And resistance of the bulb is 4 ohm. Resistance of the bulb is 4 ohm. A bulb dissipates 100 joules of energy per second. Resistance of the bulb is 4 ohm. Find current passing through the bulb. Find current passing through the bulb. Will you give a try? You try ಮಾಡ್ತೀರಾ? ಮಾಡಿ ಬೇಗ. Yes, sir. Fast. ಅದೇ ತರ first read the question, write what is given, what is that you have to calculate, and start answering. Fast ಆಗಿ ಮಾಡಬೇಕು. Sir, can you repeat the question? A bulb generates 100 joules of a bulb dissipates 100 joules of energy per second. Video on ಮಾಡಬೇಕು first. Video on ಮಾಡಬೇಕು. A bulb dissipates 100 joules of energy per second. Resistance of the bulb is 4 ohm. Resistance of the bulb is 4 ohm. Find current through the bulb. Find current through the bulb. Find current through the bulb. Videos on my draw. Videos on ಮಾಡಿ. Please enable your videos. There is no point video disable ಮಾಡಿ to sit and listen to the session. Absolutely there is no point. Vishwas, Shreyas, BS, Rachana, Nisarga, Charan MR, Manya, Madhukeshwara, Kumuda, Joyce Carolyn, Tarun, Abhinaya, video enable ಮಾಡಿ. See, ನೀವು ವಿಡಿಯೋನು ಎನೇಬಲ್ ಮಾಡಲ್ಲ, ಕಮ್ಯುನಿಕೇಟ್ ಕೂಡ ಮಾಡಲ್ಲ. ವಾಟ್ಸ್ ದ ಪಾಯಿಂಟ್ ದೆನ್? Please enable your videos. Sir, Learning process should happen, alva? Yes, please. Someone is trying to communicate. I is equals to 5 amperes, sir. Yeah, exactly. R is equal to 5 ampere. Super. Your answer ಯಾರು ಕೊಟ್ಟಿದ್ದು? ಚಂದನ ಕೊಟ್ಟಿದ್ದ? Yes, sir. Super, Chandana. Very good. See, ನೀವು ರೆಸ್ಪಾಂಡ್ ಕೂಡ ಮಾಡ್ತೀರಾ ಎಷ್ಟು ಜನ ನಾನು ವಿಡಿಯೋ ಎನೇಬಲ್ ಮಾಡಿ ಅಂತಂದವರು. ಸಂಕಲ್ಪ ಲರ್ನಿಂಗ್ ಅಕೌಂಟ್ ಇಂದ ಮ್ಯಾಮ್ ಆರ್ ಸರ್ ಯಾರು ಲಾಗಿನ್ ಆಗಿದ್ದೀರಾ? ಸರ್ ಲಾಗಿನ್ ಆಗಿದ್ದೀರಾ? ಮೇಡಮ್ ಲಾಗಿನ್ ಆಗಿದ್ದೀರಾ? ಹಲೋ. ಎಸ್ ಸರ್, ನಾನ್ ಶ್ರೀದೇವಿ. ಒಂದು ಸ್ಮಾಲ್ ರಿಕ್ವೆಸ್ಟ್ ಮ್ಯಾಮ್, ಇವರು ವಿಡಿಯೋ ಎಲ್ಲರೂ ಡಿಸೇಬಲ್ ಮಾಡಿ ಕೂತಿದ್ದಾರೆ ಸ್ಟೂಡೆಂಟ್ಸ್. ಎಸ್, ಅಫ್ ಕೋರ್ಸ್ ಐ ಅಗ್ರಿ, ಕೆಲವರಿಗೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ಅಂತ, ಬಟ್ ಪ್ಲೀಸ್ ಇನ್ಸಿಸ್ಟ್ ದಮ್ ಟು ಎನೇಬಲ್ ದೇರ್ ವಿಡಿಯೋಸ್ ಮ್ಯಾಮ್. ನನ್ನ ಕಡೆಯಿಂದ ನಾನೆಲ್ಲ ಶತ ಪ್ರಯತ್ನ ಮಾಡಾಗಿದೆ. ನೀವು ಅವ್ರ ಪೇರೆಂಟ್ಸ್ ಗೆ ಮೆಸೇಜ್ ಮಾಡೋದೋ ಇಲ್ಲ ಅವರಿಗೆ ಹೇಳೋದೋ ಏನಾದ್ರು ದಯವಿಟ್ಟು ಪ್ಲೀಸ್ ಮಾಡಿ ಮ್ಯಾಮ್. ಈ ವಿಡಿಯೋ ಡಿಸೇಬಲ್ ಮಾಡಿಟ್ಟಿರ್ತಾರೆ, ನಾವ್ ಹೇಳೋದವ್ರಿಗೆ ಅರ್ಥ ಆಗ್ತಿದ್ಯೋ ಇಲ್ವೋ, ರೆಸ್ಪಾಂಡ್ ಮಾಡಲ್ಲ, ನಮ್ಮ ಎಲ್ಲರ ಪರಿಶ್ರಮನು ವೇಸ್ಟ್ ಆಗತ್ತೆ ಅಂತ ಅಷ್ಟೇ ಮ್ಯಾಮ್, ಇನ್ನೇನಿಲ್ಲ. ಸರ್, ನಾವು ಅದೇ ಇನ್ಸಿಸ್ಟ್ ಮಾಡ್ತಿದೀವಿ ಸರ್, ಬಟ್ ಐ ಡೋಂಟ್ ನೋ ವಾಟ್ಸ್ ರಾಂಗ್. ನಾವ್ ಒಂದ್ಸಲ ಮಾತಾಡ್ತೀವಿ ಸರ್ ಎಲ್ಲರ ಹತ್ರ. ಖಂಡಿತ, ಪ್ಲೀಸ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಸಾರಿ ಟು ಇಂಟರಪ್ಟ್. ಓಕೆ, ನಾನು ಕ್ಯಾಲ್ಕುಲೇಟ್ ಮಾಡ್ಲಾ? ಎಚ್ ಎಷ್ಟಂತೆ? 100 joules. You have to picturize the numerical. ಒಂದು ಬಲ್ಬ್ ಇದೆಯಂತೆ, ಆ ಬಲ್ಬ್ ಹೀಟ್ ಎನರ್ಜಿ ಡೆಸಿಪೇಟ್ ಮಾಡ್ತಿದೆಯಂತೆ, 100 joules. Fine, nice. And I have to find current flowing through it ante. Okay, resistance of the bulb 4 joules ante. Sir, formula is incomplete now. If I have to find current, I have this formula, H is equal to I square RT. H ಗೊತ್ತು, R ಗೊತ್ತು, I ಕಂಡುಹಿಡಿಬೇಕು. T not given. No, read the question again. It says 100 joules of energy is dissipated per second ಅಂತ ಇದೆಯಾ ನೋಡಿ ಅಲ್ಲಿ. 100 joules is dissipated per second. Correct. Then T is equal to 1 second.
Now we know that. What do we know? H is equal to I square RT. What is H? 100. What is I? Unknown. What is R? 4. What is T? 1. 4 ones are 4, 25 are. I square is equal to 25, or I is equal to under root of 25. I is equal to 5 ampere. Sarina? Current is 5 ampere. Yes or no? Is that correct? Yes. Yes, sir. ಬರೀರಿ ಆಯ್ತಾ? Shall we continue? Someone had some doubt ಅನ್ಸುತ್ತೆ. Doubt ಇದೆಯಾ ಯಾರಿಗಾದ್ರೂ? No. No, sir. Okay, fine. ಇದೇ ತರ CH ಕೊಡ್ತಾರೆ, I ಕೊಡ್ತಾರೆ, T ಕೊಡ್ತಾರೆ. All this you can easily play around. Next, ಒಂದು special, unique numerical. Write down. Write down. A bulb, a bulb, a bulb of, a bulb of PAR rating. A bulb of PAR, POWER. A bulb of PAR rating. A bulb of PAR rating. 40 watt, 220 volt. A bulb of PAR rating 40 watt, 40 W, capital W, 220, 220 volt. A bulb of PAR rating 40 watt, 220 volt is connected to 110, 110 is connected to 110, 110 volts. Find PAR, POWER. Find PAR dissipated by the bulb. Find PAR dissipated by the bulb. Also find current consumed. Also find current consumed by the bulb. Also find current consumed by the bulb in each case. Also find current consumed by the bulb in each case. Current consumed by the bulb in each case. First question ಓದಿ. First task is to read question. ಅರ್ಥ ಮಾಡ್ಕೋಬೇಕು question. ಏನ್ ಕೊಟ್ಟಿದ್ದಾರೆ? What is question all about ಅಂತ ಓದೋದೇ ಮೊದಲನೇ ಕೆಲಸ ಯಾವತ್ತು. Please read the question. Sir, Listening. sir, can you repeat the question? ಏನ್ ಮಾಡ್ತಿರ್ತೀರೋ ಪ್ರತಿ ಸರಿ ಕ್ವಶನ್ ರಿಪೀಟ್ ಮಾಡು ಅಂತಂದ್ರೆ ಫೈನ್, ಓಕೆ, ರೈಟ್ ಡೌನ್. I'll repeat the question. A bulb of PAR rating, fast ಆಗಿ ಬರಿಬೇಕು. A bulb of PAR rating 40 watt, 220 volts. A bulb of PAR rating 40 watt, 220 volts is connected to a 110 volt supply. Is connected to a 110 volt supply. Is connected to 110 volt supply. Full stop. Find PAR dissipated. Find PAR dissipated. Also find current in each case. Also find current in each case. Also find current in
each case. Full stop. Shall we continue? Shall we continue? Yes, sir. Yes, sir. See, picturizing the situation. ಏನು ಪಿಕ್ಚರೈಸಿಂಗ್ ದ ಸಿಚುಯೇಷನ್ ಅಂದ್ರೆ ಏನು ನೋಡೋದು ಫಸ್ಟ್. ಏನ್ ಕೊಟ್ಟಿದ್ದಾರೆ, ಏನ್ ಕಂಡು ಹಿಡಿಬೇಕು. ಏನ್ ಕೊಟ್ಟಿದ್ದಾರೆ? ಆರ್ ದೇರ್ 2 bulbs? ಇಲ್ಲ, there is only 1 bulb. ಈ ಪಾರ್ ರೇಟಿಂಗ್ ಅಂದ್ರೆ ಏನು? ಅಲ್ಲ, ಒಂದು ಟೆಕ್ನಿಕಲ್ ವರ್ಡ್ ಇದೆ, ಪಾರ್ ರೇಟಿಂಗ್. ಏನದು ಹಾಗಂದ್ರೆ ವಾಟ್ ಡು ಯು ಮೀನ್ ಬೈ ಟರ್ಮ್ ಪವರ್ ರೇಟಿಂಗ್? ಸಿ, ಪವರ್ ರೇಟಿಂಗ್ ಇಸ್ ಸಿಂಪಲ್. ಪಾರ್ ರೇಟಿಂಗ್ ಇಸ್ ವೆರಿ ಸಿಂಪಲ್ term. You would have seen on a bulb 9 watt, 20 watt, 15 watt ಅಂತಲೇ ಇರುತ್ತೆ ಬಲ್ಬ್ಸ್ ಮೇಲೆ, ಹೌದಾ? Have you seen this? Yes, based on our requirement we use different bulbs. If you want a brighter bulb, I'll go with a 20 watt bulb. If you want bulb to be very, subtle, very dim, dull, you'll go for 9 watt bulb based on our requirement. And remember, in our country, India, in our country, domestic supply voltage is 220 volts. Nanpirbeku 220 volt enante. What is this? This is domestic supply voltage. What is this 220 volt? Domestic supply voltage. 220 volt is domestic supply voltage. Yelli? In India, in our country, domestic supply voltage in India is 220 volt. And frequency in India is 50 hertz. 50 hertz enante? Frequency of AC. AC andre air condition alla. AC andre alternating current. AC andre eno? Alternating current. Frequency of AC 50 hertz. Domestic ಅಂದ್ರೆ ಏನು? Domestic ಅಂದ್ರೆ household, ಮನೆ ಮಟ್ಟಿಗೆ. Is that clear? Industrial supply voltage ಬೇರೆ, domestic supply voltage ಬೇರೆ. Industrial supply voltage ಎಲ್ಲ ಜಾಸ್ತಿ ಇರುತ್ತೆ, because ಅಲ್ಲಿ heavy equipments, heavy machineries ಎಲ್ಲ ಯೂಸ್ ಮಾಡ್ತೀವಿ, ಹೌದಾ? ಬಟ್ ಮನೆಯಲ್ಲಿ ನಾವು ಯಾವುದೇ ಹೆವಿ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ 220 ವೋಲ್ಟ್ ಸಪ್ಲೈ ವೋಲ್ಟೇಜ್ ಬರುತ್ತೆ. ನೀವು ನೋಡಿ, ನಿಮ್ಮ ಮೊಬೈಲ್ ಚಾರ್ಜರ್ ಬ್ರಿಕ್ ಇರುತ್ತಲ್ವಾ? ಚಾರ್ಜರ್ ಬ್ರಿಕ್ ಅಂದ್ರೆ ಯಾವುದು? ಸಿ, ದಿಸ್ ಇಸ್ ಚಾರ್ಜರ್ ಬ್ರಿಕ್. ಇದನ್ನ ಚಾರ್ಜರ್ ಬ್ರಿಕ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಇರುತ್ತೆ, ನೋಡಿದೀರಾ? ಓದಿ ಅದನ್ನ. ಇವಾಗಲ್ಲ, ಆಮೇಲೆ ಓದಿ. ಇದ್ರ ಮೇಲೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಇರುತ್ತೆ. ಅಂಡ್ ಈ LED ಬಲ್ಬ್ ಡಬ್ಬ ಬರುತ್ತೆ, ಗೊತ್ತಾ? ಎಲ್ರ ಮನೇಲಿ LEDs ಯೂಸ್ ಮಾಡಿರ್ತೀರಾ ನೋಡಿ. ಈ ತರ ಬಾಕ್ಸ್ ಬರುತ್ತೆ LED, ಹೌದಾ? ಇದ್ರ ಮೇಲೆ ಇಲ್ಲಿದೆ ನೋಡಿ, ರೀಡ್ ದಿಸ್. ಕಾಣ್ತಿದ್ಯಾ? ವಾಟ್ ಡಸ್ ಇಟ್ ಸೇ? 9 ವ್ಯಾಟ್. ಕಾಣ್ತಿದ್ಯಾ 9 ವ್ಯಾಟ್ ಅಂತ? ವಾಟ್ ಇಸ್ ದಿಸ್ 9 ವ್ಯಾಟ್? ನನ್ನ ಬಾಗ್ಲ ಬರುತ್ತೆ ನೋಡಿ, ಬಲ್ಬ್ ಔಟ್ಪುಟ್ ಇದು. ಅಂಡ್ ಇಲ್ಲಿ ಸಪ್ಲೈ ವೋಲ್ಟೇಜ್ ನೋಡಿ, ಈ ತರ ಸ್ಪೆಸಿಫಿಕೇಶನ್ಸ್ ಅಂತ ಕೊಟ್ಟಿರ್ತಾರೆ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ವಿಸಿಬಲ್ ಆರ್ ನಾಟ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ಸ್ಪೆಸಿಫಿಕೇಶನ್ ಅಂತ ಏನಾದ್ರು ಕಾಣಿಸ್ತಿದ್ಯಾ? ಇಲ್ಲಿ ಸ್ಪೆಸಿಫಿಕೇಶನ್, ಅದು ಕಾಣಲ್ಲ, ಬ್ಲರ್ ಆಗುತ್ತೆ. ಈ ತರ ಸ್ಪೆಸಿಫಿಕೇಶನ್ ಅದೆಲ್ಲ ಓದ್ಬೇಕು, ನಿಮ್ಮ ಜನರಲ್ ನಾಲೆಜ್ ಡೆವಲಪ್ ಆಗುತ್ತೆ. ಎಷ್ಟು ಲೈಟ್ ಕೊಡುತ್ತೆ, ಎಷ್ಟು ಕರೆಂಟ್ ಕನ್ಸ್ಯೂಮ್ ಮಾಡುತ್ತೆ ಅಂತೆಲ್ಲ ಇರುತ್ತೆ. Is that clear? Yes or no? Yes, sir. Yes, sir. All those things ಅದೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಬಿಕಾಸ್ ವಿ ಯೂಸ್ ಇಟ್ ಆನ್ ಅ ಡೈಲಿ ಬೇಸಿಸ್. ಬಲ್ಬ್ ಯೂಸ್ ಮಾಡ್ತೀವಿ, ಡಬ್ಬ ತಗೊಳ್ಳೋದು ರಪ್ ಅಂತ ಬಿಸಾಡ್ತೀವಿ. ಬಟ್ ಬಿಫೋರ್ ಥ್ರೋಯಿಂಗ್, ಜಸ್ಟ್ ರೀಡ್ ಇಟ್ ಅಂಡ್ ಥ್ರೋ, ಯು ವಿಲ್ ಲರ್ನ್ ಸಮಥಿಂಗ್. ಎವ್ರಿ ಡಬ್ಬ ಬರುತ್ತೆ, ಪ್ಲಾಸ್ಟಿಕ್ ಕವರ್ ಬರುತ್ತೆ, ಟೂತ್ ಪೇಸ್ಟ್ ಮೇಲೆ ಇರೋ ಇದು ಬರುತ್ತೆ, ರ್ಯಾಪರ್, ಅದನ್ನು ಓದಬೇಕು ಸುಮ್ನೆ. ಇಟ್ ಟೇಕ್ಸ್ ಹಾರ್ಡ್ಲಿ 20-30 ಸೆಕೆಂಡ್ಸ್, ಹೌದಾ? ವೈ? ಸೊ ಇಸ್ ಇಟ್ ಗಿವನ್ ಇನ್ ಎಕ್ಸಾಮ್? ಸಿ, ಎವ್ರಿಥಿಂಗ್ ಇಸ್ ನಾಟ್ ಫಾರ್ ಎಕ್ಸಾಮ್. ಪ್ರಪಂಚದಲ್ಲ ಎಕ್ಸಾಮ್ಗೋಸ್ಕರ ಅಂತಾನೆ ಅಲ್ಲ, ನಿಮ್ ಜನರಲ್ ನಾಲೆಜ್ ಬೆಳಿಬೇಕು. ಎಸ್ ಆರ್ ನೋ? ಟುಮಾರೋ ಎವ್ರಿಥಿಂಗ್ ಇಸ್ ರಿಕ್ವೈರ್ಡ್ ಒನ್ ಆರ್ ದ ಅದರ್ ವೇ. ಎಲ್ಲೋ ಗೊತ್ತಿರುತ್ತೆ, ಏನೋ ಯೂಸ್ ಆಗುತ್ತೆ. ಫೈನ್, ಓಕೆ. ಇದು ಕಂಡೀಷನ್. ನೆನಪಿರ್ಲಿ, we use this terms on a daily basis ಅಲ್ಲ, ಇತ್ತೀಚೆಗೆ ಕಮ್ಮಿ ಆಗಿದೆ. ಐ ಡೋಂಟ್ ನೋ ಯು ಹ್ಯಾವ್ ಹರ್ಡ್ ಇಟ್, ಬಟ್ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಇದು ಕಾಮನ್ ಆಗಿತ್ತು. ಲೈಟ್ ಕಮ್ಮಿ, ಲೈಟ್ ಇಸ್ ನಾಟ್ ವರ್ಕಿಂಗ್ ಇಟ್ಸ್ ವಿತ್ ಫುಲ್ಲೆಸ್ಟ್ ಕೆಪಾಸಿಟಿ. ಸ್ವಲ್ಪ ಕಾಣಿಸ್ತಾ ಇದೆ ಲೈಟ್, ವೋಲ್ಟೇಜ್ ಕಮ್ಮಿ ಆಗಿದೆ, ಇವತ್ತು ವೋಲ್ಟೇಜ್ ಜಾಸ್ತಿ ಆಗಿದೆ ಅನ್ನೋ ವರ್ಡ್ಸ್ ನ ಕೇಳಿದಿರಾ? ಹ್ಯಾವ್ ಯು ಕಮ್ ಅಕ್ರಾಸ್? ಎಸ್, ಸಿಟೀಸ್ ಅಲ್ಲಿ ಕಮ್ಮಿ, ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವತ್ತು ಆಗುತ್ತೆ ಇದು. ಬಟ್ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಇಟ್ ವಾಸ್ ಅ ರೆಗ್ಯುಲರ್ ಪ್ರಾಬ್ಲಮ್. ಒಂದೊಂದ್ಸರಿ ವೋಲ್ಟೇಜ್ ಜಾಸ್ತಿ ಇರುತ್ತೆ, ಒಂದೊಂದ್ಸರಿ ವೋಲ್ಟೇಜ್ ಕಮ್ಮಿ ಇರುತ್ತೆ.
voltage ಕಮ್ಮಿ ಇದ್ರೆ the same bulb which was glowing with the fullest capacity yesterday today will glow with its least capacity. ನಾವ್ ಹೇಳ್ತೀವಿ ವೋಲ್ಟೇಜ್ ಕಮ್ಮಿ ಇದೆ, ಸರಿ ಬೆಳಕೆ ಬರ್ತಾ ಇಲ್ಲ, ವೋಲ್ಟೇಜ್ ಕಮ್ಮಿ ಇದೆ. ವೋಲ್ಟೇಜ್ ಜಾಸ್ತಿ ಆದ್ರೆ ಸೇಮ್ ಬಲ್ಬ್ ವಿಲ್ ಗ್ಲೋ ಬ್ರೈಟ್. ಇದು ವಿಷಯ. ಅಂದ್ರೆ ಡಿಡ್ ಐ ಚೇಂಜ್ ದ ಬಲ್ಬ್? ನೋ. ಮತ್ತ ಹಂಗಾರೆ ಏನ್ ಚೇಂಜ್ ಆಯ್ತು? ಯಾಕೆ ಬಲ್ಬ್ ಡಿಮ್ ಆಗಿ ಗ್ಲೋ ಆಗ್ತಾ ಇದೆ, ಪೂರ್ತಿಯಾಗಿ ಗ್ಲೋ ಆಗಿಲ್ಲ? ಬಿಕಾಸ್ ಈ ಸಪ್ಲೈ ವೋಲ್ಟೇಜ್ ಕಮ್ಮಿ ಆಗುತ್ತೆ ಸಮಟೈಮ್ಸ್. ಇದು ವೇರಿ ಆಗ್ತಾ ಇರುತ್ತೆ. ಇಟ್ಸ್ ಅ ವೇರಿಯಿಂಗ್ ವ್ಯಾಲ್ಯೂ. ಈಸ್ ದಟ್ ಕ್ಲಿಯರ್? ಅದೇ ಕ್ವೆಶ್ಚನ್ ಈಗ ನಾವು ಮಾಡ್ತಾ ಇರೋದು. ಏನಂತೆ, ನಾನು ಇದನ್ನ ಎರಡು ಕೇಸ್. ಎಸ್ ಪ್ಲೀಸ್, someone is communicating. Hello, someone is trying to communicate. Sir, they say single fuse, no sir, why? ಅದು ಬೇರೆ. ಸಿಂಗಲ್ ಫ್ಯೂಸ್ ಅಲ್ಲ, ಅದು ಸಿಂಗಲ್ ಫೇಸ್. ಅದು ಸಿಂಗಲ್ ಫೇಸ್, 1 phase 2 phase 3 phase ಅಂತೆಲ್ಲ ಹೇಳ್ತೀವಿ. ಅದು ಫೇಸ್ ಬೇರೆ. ಫೇಸ್ ಅನ್ನೋದು ನಿಮ್ಗೆ ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅರ್ಥ ಆಗಲ್ಲ. ಬಿಕಾಸ್ ಅದಕ್ಕೆ ಅದರದೇ ಆದ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಎಲ್ಲ ಹೇಳ್ಬೇಕು. 1 phase ಕರೆಂಟ್, 2 phase ಕರೆಂಟ್, 3 phase ಕರೆಂಟ್ ಅಂತೆಲ್ಲ ಹೇಳ್ತೀವಿ. ಫೇಸ್, ಫೇಸ್ ಅಂದ್ರೆ ಸ್ಟೇಟ್ ಆಫ್ ವೈಬ್ರೇಷನ್ ಅಂತೆಲ್ಲ ಹೇಳ್ತೀವಿ. ಫೇಸ್ ಆಫ್ ಅ ಪಾರ್ಟಿಕಲ್ ಅಂದ್ರೆ ಅದು ಈಗ ನಿಮಗೆ ಗೊತ್ತಾಗಲ್ಲ. ಬಟ್ ಎಸ್, ಯು ಆರ್ ಕರೆಕ್ಟ್. ಒನ್ ಆಫ್ ಅವರ್ ಫ್ರೆಂಡ್ಸ್ ಯಾರು ನಿಸರ್ಗ ಹೇಳಿದ ಅದು, ನಿಸರ್ಗ gave us a technical terminology. 1 phase current, 2 phase current, 3 phase motors ಅಂತೆಲ್ಲ ಹೇಳ್ತೀವಿ. ಹೌದಾ? ಕೇಳಿದ್ದೀರಾ? ಕೇಳಿಲ್ಲ? ನೋಡಿರ್ತೀರಾ ಅನ್ಸುತ್ತೆ. ಏನು, ರೈತರಿಗೆ 3 phase ಕರೆಂಟ್ ಕೊಡಲಾಗುವುದು 24 ಗಂಟೆಗಳು ಅಂತೆಲ್ಲ ಇರುತ್ತೆ. 3 phase ಕರೆಂಟ್ ಅಂತ. ಏನಿದು ಫೇಸ್ ಅಂದ್ರೆ ಏನು? ಫೇಸ್ ಅಂದ್ರೆ ಸದ್ಯಕ್ಕೆ ನಮಗೆ ಗೊತ್ತಾಗಲ್ಲ. ಅದು ಸ್ಟೇಟ್ ಆಫ್ ವೈಬ್ರೇಷನ್. ಕರೆಂಟ್ ಅನ್ನೋದು ವೇರಿಯಿಂಗ್ ಕ್ವಾಂಟಿಟಿ. ಅದನ್ನ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಇಸ್ ದಟ್ ಕ್ಲಿಯರ್? ನಾವು ಮ್ಯಾಗ್ನೆಟಿಸಮ್ ಓದ್ಬೇಕಿದ್ರೆ ಸ್ವಲ್ಪ ಓದೋಣ ಇದನ್ನ. ಬಟ್ ಫೇಸ್ ಎಲ್ಲ ನಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲ. ಬಟ್ ವೆರಿ ಗುಡ್, ಗೊತ್ತಿದ್ರೆ ಸೂಪರ್. 1 phase 2 phase 3 phase ಕರೆಂಟ್ ಅಂತೀವಿ. ಫೇಸ್ ಚೇಂಜ್ ಮಾಡೋದು ಕರೆಂಟ್ದು ಅಂತೆಲ್ಲ ಹೇಳ್ತೀವಿ. ಹೌದಾ? ಲೈನ್ಸ್, ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಜಂಪ್ ಮಾಡೋದು ಅಷ್ಟೇ ಫೇಸ್ ಚೇಂಜ್ ಮಾಡೋದು ಅಂತ. 220 volt 440 volt 660 volts ಎಲ್ಲ ಹೋಗ್ತಿರುತ್ತೆ ಕರೆಂಟ್. ಅದನ್ನ ಚೇಂಜ್ ಮಾಡೋದು ಫೇಸ್ ಚೇಂಜ್ ಮಾಡೋದು, ವೋಲ್ಟೇಜ್ ಚೇಂಜ್ ಮಾಡೋದು. ಬೇಸಿಕಲಿ ಫೇಸ್ ಚೇಂಜಸ್ ವೋಲ್ಟೇಜ್ ಚೇಂಜ್, ಆ ತರ ತಿಳ್ಕೊಳ್ಳಿ ಸದ್ಯಕ್ಕೆ. ಇಸ್ ದಟ್ ಕ್ಲಿಯರ್? ಸದ್ಯಕ್ಕೆ ಫೈನ್, ಗುಡ್. ಟೆಕ್ನಿಕಲ್. ಓಕೆ, ಅದು ಫ್ಯೂಸ್ ಚೇಂಜ್ ಅಲ್ಲ, ಅದು ಫೇಸ್ ಚೇಂಜ್. ಫೇಸ್ ಬೇರೆ, ಫ್ಯೂಸ್ ಬೇರೆ. ನಾವು ಫ್ಯೂಸ್ ಬಗ್ಗೆ ಮಾತಾಡಿದ್ವಿ ಅಲ್ಲ, ವಿ ಸ್ಪೋಕ್ ಅಬೌಟ್ ಫ್ಯೂಸ್ ಅನ್ಸುತ್ತೆ. ಎಸ್ ಆರ್ ನೋ? ಫ್ಯೂಸ್ ಚಾಕ್ಲೇಟ್ ಅಲ್ಲ. ಎಸ್ ಸರ್, ಎಸ್. ಓಕೆ, ಕೇಸ್ 1 ಇಲ್ಲಿ ಪವರ್ ಆಫ್ ದ ಬಲ್ಬ್ ಎಷ್ಟಂತೆ? 40 ವ್ಯಾಟ್. ಯಾವಾಗ 40 ವ್ಯಾಟ್? when it is connected to a 220 volt supply. ಸೆಕೆಂಡ್ ಕೇಸ್ ಅಲ್ಲಿ ಸಪ್ಲೈ ವೋಲ್ಟೇಜ್ ರೆಡ್ಯೂಸ್ ಆಯ್ತು. ಎಷ್ಟಕ್ಕೆ? 110 ಆಯ್ತು. ಹಾಗಿದ್ರೆ ಪವರ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಕಾಮನ್ ಸೆನ್ಸ್, ವೋಲ್ಟೇಜ್ ಕಮ್ಮಿ ಆದ್ರೆ will this bulb glow with same intensity? ಇಲ್ಲ. Answer should be less than 40. Is that clear? Yes. Is that clear? Sir, how do you know? ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಕಾಮನ್ ಸೆನ್ಸ್ ನಾನು ಆಗ್ಲೇ ಹೇಳಿದೆ. 9 ವ್ಯಾಟ್, 12 ವ್ಯಾಟ್, 15 ವ್ಯಾಟ್, ಈ ಮೂರರಲ್ಲೂ ಯಾವ ಬಲ್ಬ್ ಹೈಯೆಸ್ಟ್ ಇಂಟೆನ್ಸಿಟಿ ಗ್ಲೋ ಆಗುತ್ತೆ, ಯಾವ್ದು ಜಾಸ್ತಿ ಬೆಳಕು ಕೊಡುತ್ತೆ? ಸರ್, 15 ವ್ಯಾಟ್ ಬಲ್ಬ್ ವಿಲ್ ಗಿವ್ ಯು ಮೋರ್ ಬೆಳಕು. 9 ವ್ಯಾಟ್ ಬಲ್ಬ್ ವಿಲ್ ಗಿವ್ ಯು ಲೆಸ್ ಬೆಳಕು. ಹಾಗಾದ್ರೆ more the power output, larger is the intensity. Less the power output, small is the intensity. All this is called kidney knowledge. What knowledge? Kidney knowledge. Brain knowledge. Brain knowledge. Wow. I call it as generator knowledge. Yen knowledge ante? Generator knowledge. Okay, fine. Shall we continue? Yes sir, we solve. Okay. ಈಗ ಹೇಗಂತ ಸಾಲ್ವ್ ಮಾಡೋದು? ಸರ್, ಪಿ ವಿ ಎರಡೇ ಇನ್ಫಾರ್ಮೇಶನ್ ಅದು ನಮ್ಮ ಹತ್ರ. ಬಾಪ್ರೆ, ಹೌ ಟು ಸಾಲ್ವ್? ಐ ಹ್ಯಾವ್ ಅನ್ ಐಡಿಯಾ. ಸಿನ್ಸ್, ಸೈನ್ಸ್ ಅಲ್ಲ, ಸಿನ್ಸ್ ಬಲ್ಬ್, ಬಲ್ಬ್ ಆರ್ ಲ್ಯಾಂಪ್ ಯಾವ್ದಾದ್ರು ಸರಿ, ಈಸ್ ದ ಸೇಮ್ ಇನ್ ಬೋತ್ ದ ಕೇಸಸ್. Since bulb or lamp is same in both the cases, there
resistance, their resistance is assumed, their resistance is assumed to be same. ಅಂದ್ರೆ ಅರ್ಥ ಏನು? ಅಂದ್ರೆ ಎರಡೂ ಬಲ್ಬುದು ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ನ ಸೇಮ್ ಅಂತ ಅನ್ಕೋ, ಎರಡೂ ಬಲ್ಬುದಲ್ಲ, ಎರಡೂ ಕೇಸಲ್ಲಿ ರೆಸಿಸ್ಟೆನ್ಸ್ ಸೇಮ್ ಅಂತ ಅನ್ಕೋತೀನಿ. ಯಾಕೆ? ರೆಸಿಸ್ಟೆನ್ಸ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ? ಲೆಂತ್, ಏರಿಯಾ, Material. ಟೆಂಪರೇಚರ್, ಮಟೀರಿಯಲ್. ಹೌದಾ? ಲೆಂತ್, ಏರಿಯಾ, ಟೆಂಪರೇಚರ್, ಮಟೀರಿಯಲ್. Did I change length? Did I change area? Did I change material? No. It was same bulb. But yes, when bulb is turned on for a larger time interval, other temperature change ಆಗುತ್ತೆ. If temperature changes, resistance change ಆಗೋ possibility ಇದೆ. Again I repeat, if bulb is turned on for a large time interval, its temperature changes. Temperature change ಆದ್ರೆ resistance change ಆಗುತ್ತೆ. But we will assume that bulb is not turned on for larger time interval. ಅವಾಗ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ ಅಂತ. ಅದು ಹೀಟ್ ಆಗ್ತಾನೆ ಇಲ್ಲ ಬಲ್ಬ್, ಅಷ್ಟೊತ್ತ ನಾನೇ ಮಾಡಿಲ್ಲ ಅಂತಾರೆ. ಓಕೆ, ಅಸ್ಯೂಮ್ ಟು ಬಿ ಸೇಮ್, ಫುಲ್ ಸ್ಟಾಪ್. ಈ ವಿಷಯ ಆಯ್ತು. ನೆಕ್ಸ್ಟ್, ಹಾಗಿದ್ರೆ therefore R1 is equal to R2 is equal to R. ಓಕೆ, ಇಷ್ಟೆಲ್ಲ. ಇನ್ನೊಂದಿದೆ ಬಾಕಿ ವಿಷಯ ಏನು? I have to find out current also. ಹಾಗಿದ್ರೆ I1 is equal to question mark, I2 is equal to question mark. I1 and I2 I should find out. Is that clear? Yes, sir. Now continuing further. Observe. ಏನಂತ observe ಮಾಡೋದು? Can I use this formula? T is equal to V square divided by R. Yes. P1 V1 square R1. P2 V2 square divided by R2. ಆಗುತ್ತಾ ಈ ಫಾರ್ಮುಲಾ? 100% yes ಆಗುತ್ತೆ. What is P1? P1 is 40. What is V1? V1 is 220 the whole square. What is R1? R1 is R. P2 ಗೊತ್ತಿಲ್ಲ. P2 as it is. V2 110 the whole square. R2 is R. ಹೌದಾ? Yes, ಹೌದಲ್ವೋ? sir. Now, should I find value of R and should I substitute it here? ಈ ತರ ಎಲ್ಲ ಕುಸ್ತಿ ಮಾಡಬೇಡಿ. ಈ ತರ ಇದ್ದಾಗ ಒಂದು ವಿಷಯ ಸಿಂಪಲ್ ನೆನ್ಪಿಟ್ಕೊಳ್ಳಿ. You can use it always it is true. Divide these two equations. P2 divided by 40. Is there a rule that it should be P2 by 40? 40 by P2 ಆಗಲ್ವಾ? ಹೇಗೆ ಬೇಕಿದ್ರೂ ಆಗುತ್ತೆ ಅಂತ ಡಿವೈಡ್ ಮಾಡಿ. So it is 2 ಯಾವುದು P2 ಅಂದ್ರೆ ಇದು ಬರಬೇಕು 110. So 110 whole square divided by R divided by 220 whole square divided by R. Can I cancel R and R? Yes. Can I cancel square and square? Chi, no. Square and square ಆತರ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಆಗತ್ತಾ? No. ಆತರ ಕ್ಯಾನ್ಸಲ್ ಮಾಡಬಾರ್ದು. Then what am I left with? I am left with P2 divided by 40. P2 divided by 40 is equal to 110 square divided by 220 square. Is that clear? Yes. Now, P2 divided by 40 is equal to 110 square andre it is 110 into 110 divided by 220 into 220. Square ಮಾಡೋ ನೆಸಿಟಿ ಅಲ್ಲ, ಇಲ್ಲ ಹಿಂಗೆ ಡಿವೈಡ್ ಮಾಡ್ಕೊಳ್ಳಿ. 0 0 0 0 11 1s 11 2s 11 1s 11 2s. What am I left with? P2 divided by 40 is equal to 1 divided by 2 2s 4. 4 1s 4 10s. Hagira, what is P2 is equal to? P2 is equal to 10 watt. ನಾವು ಆಗ್ಲೇ ಅದೇ ತಾನೇ ಕನ್ಫ್ಯೂಷನ್ ಬಂದಿದ್ದು, ಕನ್ಕ್ಲೂಷನ್ ಬಂದಿದ್ದು ಏನು? Power in second case should be less. Is it less or is it more? It is less. ಹೌದಾ? Yes, sir.
Power in second case is less when compared to first case. Andre no, bulb will not glow brighter. Bulb brighter glow ಆಗ್ತಾ ಇಲ್ಲ ಮತ್ತೆ dim glow ಆಗ್ತಾ ಇದೆ. Simple. Now find current. If you know power, if you know voltage, finding current is easy. ಹೇಗೆ? P1 is equal to V1 into I1. P1 40, V1 220, I1 0 0. 4 by 22 is equal to I1, or 2s are 11s are 2 by 11 ampere is value of I1. Then P2 is equal to V2 into I2. P2 10, V2 110, I2 0 0 cancel. 1 by 11 is equal to I2. Or it is 1 by 11 ampere is equal to I2. Simple. Is that correct? Howda? Is Yes. 2 by 11 a larger number or is 1 by 11 a larger number? Dodda number yavadu? 2 by 11. Is that correct? Is 2 by 11 a larger number? Yes. Andre output ಜಾಸ್ತಿ ಇದ್ರೆ it consumes more current. Common sense alva. If a bulb glows brighter, it should consume more current. If a bulb glows dull, dim glow adre, it should consume less current. And here it is pretty evident. Barkoli bega, doubts idre keli, barkoli bega, fast, quick. Fast. Bega. Fast. So basically, this is end of current electricity chapter. The exercise questions, the textbook questions. Shall we discuss textbook questions later at the end together, or shall we discuss textbook questions now? What to do? Nale yochne ಮಾಡಿ. What to do? Even what is your opinion on this? Ella chapters. Sorry. Next class we'll discuss it. And the next class, obviously, now and then not now. Next class, should I discuss it next class or should I start a new chapter next class is the question. New chapter, sir. Start Okay. Questions, sir. Okay, fine. Okay, we'll do one thing. Easier questions, I'll leave it to you. Difficult questions, I'll discuss. Is that clear? Hagidre, please be ready with the textbook in tomorrow's class. Tomorrow's class, you should have textbook with you. Is that clear? Yes, sir. Yeah, you Yes, have your sir. textbook, right? But keep it ready. Nim textbook ಇದೆ ಎಲ್ಲರ ಹತ್ರ ನಿಮ್ 10th standard textbook ಅದು ರೆಡಿ ಇರಬೇಕು. ಇವಾಗ ಬೇಗ ಬರೀರಿ ಈಗ. Finish now. Finished? Did you complete? Yes. Okay, Yes, sir. fine then. If you have completed, fine, super. So then we'll continue our discussions in tomorrow's class. Now I will start solving textbook questions. Please be ready with your textbook. Those who have completed can leave. Thank you. Take care. See you. Bye bye. Have fun. Enjoy. Thank you. Love you all. See you tomorrow. Thank you, sir. Thank you, Thank sir. you. Bye. Thank you so much. Thank you. Bye bye. ಎಲ್ರದ್ದು ಬರ್ದಾಗಿದ್ರೆ I'll end the session. Shall I end the session then? Bye and thank you.
Yes. Thank you. Bye bye. Thank you. Bye.